Vivo Dream Journey. Return back to Bangalore. ನನ್ನ ಹೆಸರು ನಾಗೇಶ್ ಅಂತ. ಲಾಸ್ಟ್ 10 ಇಯರ್ಸಿಂದ ವಿವೋನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಸಂಗೀತ ಮೊಬೈಲ್ಸ್ ಮಂಡ್ಯದಲ್ಲಿ. ನನಗೆ 10 ಇಯರ್ಸಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ವಿವೋ. ನನಗೆ ಲಾಸ್ಟ್ ಈಗ ಇಂಟರ್ನ್ಯಾಷನಲ್ ಡ್ರೀಮ್ ಜರ್ನಿ ಚೈನಾಗೆ ನನ್ನ ಸೆಲೆಕ್ಟ್ ಮಾಡಿದರೆ ನನಗೆ ತುಂಬ ಒಂದು ಮೆಮೊರೇಬಲ್ ಜರ್ನಿ ಇದು. ಈ ಮೆಮೊರೇಬಲ್ ಯಾವ ಥರ ಅಂತಾರೆ ನನ್ನ ಲೈಫಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಥರ ಒಂದು ಮೆಮೊರೇಬಲ್ ಜರ್ನಿನ ನನಗೆ ವಿವೋ ನಂಗೆ ನೀಟ್ ಫುಲ್ಫಿಲ್ ಮಾಡಿಕೊಟ್ಟಿದೆ. ನಾನು ಈ ಡ್ರೀಮ್ ಜರ್ನಿ ಸೆಲೆಕ್ಟಾಗಿ ಚೈನಾಕ್ಕೆ ಹೋಗಿ ಬಂದಮೇಲೆ ನನಗೆ ಅಲ್ಲಿ ಒಂದು ಏನಪ್ಪ ಎಕ್ಸ್ಪೀರಿಯನ್ಸ್ ಆಯಿತು ಚೈನಾದಲ್ಲಿ ಅಂತಂದರೆ, ನಂಗೆ ಅಲ್ಲಿರೋ ಒಂದು ನೇಚರ್ ಆಗ್ಬೋದು, ಅಲ್ಲಿರೋ ಒಂದು ಕಲ್ಚರ್ ಆಗ್ಬೋದು, ಮತ್ತು ನಮಗೆ ವಿವೋ ಫ್ಯಾಕ್ಟ್ರಿ ತೋರಿಸಿದ್ದು, ಮತ್ತು ಅಲ್ಲಿರೋ ಎಲ್ಲ ವಾತಾವರಣ, ಮತ್ತು ಅಲ್ಲಿ ನಮ್ಗೆ ಕೊಟ್ಟಿದ್ದ ಗೌರವ, ಮತ್ತು ನಮ್ಗೆ ಒಳ್ಳೆ ಗಾಲ ಈವೆಂಟ್ಗಳು ನಡೆಸ್ಕೊಂಡಿದ್ದು, ಮತ್ತು ನಮ್ಗೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ವಿವೋ ನಮಗೆ ಚೈನಾಗೆ ಹೋಗಿದ್ರಿಂದ. ನಾನು ತುಂಬ 10 ವರ್ಷದಿಂದ ಒಂದು ಆಸೆ ಇತ್ತು, ನಾನು ಚೈನಾಗೆ ಹೋಗಬೇಕು, ವಿವೋದಲ್ಲಿ ಕೆಲಸ ಮಾಡ್ತೀನಿ, ನಾನು ಫ್ಯಾಕ್ಟ್ರಿ ನೋಡಬೇಕು. ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನಾನು ವಿವೋ ಫ್ಯಾಕ್ಟ್ರಿ ನೋಡಬೇಕು ಅಂತ ತುಂಬ ಭಾಳ ಆಸೆ ಇತ್ತು. ಆ ನೀಟ್ ಫುಲ್ಫಿಲ್ನ ನನಗೆ ವಿವೋ ನನಗೆ ಕಂಪ್ಲೀಟ್ ಮಾಡಿಕೊಟ್ಟಿದೆ. ಇದಕ್ಕೆ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಂದು. ಜೊತೆಗೆ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಅಲ್ಲಿ ಹೋಗಿದ್ದೆ. ಅಂದರೆ ಯಾವ ಥರ ಮುಂದೆ ಜೀವನದಲ್ಲಿ ನಾನು ಯಾವ ಥರ ಅಚೀವ್ ಮಾಡಬೇಕು, ಇನ್ನು ನನ್ನ ವರ್ಕ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ನಾನು ಇನ್ನೂ ಮುಂದೆ ತಗೊಂಡೋಗ್ಬೇಕು. ಈ ವಿವೋದಲ್ಲಿ ನನಗೆ ಇನ್ನೂ ಯಾವ ಥರ ಅಚೀವ್ಮೆಂಟ್ ಮಾಡಿದ್ರೆ ಯಾವ ಥರ ನನಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅನ್ನೋದನ್ನ ನನಗೆ ವಿವೋ ಈ ಡ್ರೀಮ್ ಜರ್ನಿಲಿ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಥ್ಯಾಂಕ್ ಯು. ಲವ್ ವಿವೋ, ಲವ್ ಕರ್ನಾಟಕ विवो, गोवा, लव विवो, लव इंडिया. हेलो गाइस, मेरा नाम प्रत्येश नाटगिर है. मैं नेपाली सिटी से आता हूँ, जो कि वेलकम डिस्ट्रिक्ट में है, और मैं आनंदराज मोबाइल्स में एज अ विवो VVA जॉब करता हूँ. और मैं आज आपके साथ विवो ड्रीम जर्नी जो थी मेरी, उसके बारे में कुछ ज़रा अच्छा एक्सपीरियंस शेयर करना चाहता हूँ. और ये एक्सपीरियंस इतना अच्छा था कि हम एक लाइफ टाइम मेमोरी बन चुके थे मेरे लिए अभी. क्योंकि चाइना जब हम गए थे वहाँ पे बहुत सारी चीज़ें सीखने को मिली थे हमको, बहुत सारा एंजॉय किया है वहाँ पे. उसके साथ जब चाइना से रिटर्न आए हैं तब तो बहुत ही अच्छा लग रहा है. क्यों, मतलब हर कोई अभी बोल रहा है अभी चाइना रिटर्न है, चाइना घूम के आए हो आप अच्छा एक्सपीरियंस करके आए होगे वहाँ पे. हर कोई वहाँ का एक्सपीरियंस पूछ रहा है, हर कोई मतलब पहचान रहा है कि ये भाई चाइना जाके आया है, कंपनी की तरफ से जाके आया है, अपने देश को वहाँ पे जाके रिप्रेजेंट करके आया है. वैसे बहुत सारी चीज़ें हमारे साथ अभी हो रही है. अभी चाइना जाके रिटर्न आके अभी कम से कम 20 डेज हो गए रहेंगे. फिर भी अभी भी वही माहौल है कि हर कोई जो मिलेगा, हर कोई जो हमको अभी आके मिलता है वो पूछेगा, चाइना का एक्सपीरियंस पूछ रहा है, वही सब चल रहा है चाइना. तो बहुत अच्छा लगता है कि हम विवो की तरफ से हमारी कंपनी को रिप्रेजेंट कर रहे हैं आउट ऑफ कंट्री में, तो बहुत अच्छा लगता है. और वहाँ पे जाने के बाद बहुत अच्छी आपको वहाँ पे दिखेगी कि बहुत सारे अच्छी ट्रॉफीज मिली है, गिफ्ट्स मिले हैं, और विवो ने बहुत सारे मतलब ड्रीम पूरे किए हैं. इसके लिए मैं विवो को थैंक यू बोलना चाहूँगा. लव इंडिया, लव विवो कर्नाटका एंड गोवा. Hi, ನನ್ನ ಹೆಸರು ಅಭಿಷೇಕ್ ಅಂತಲಿ. ಐ ಟೇಕ್ ದಿಸ್ ಮೊಮೆಂಟ್ ಟು ಥ್ಯಾಂಕ್ಸ್ ವಿವೋ ಇಂಡಿಯಾ. ಇವತ್ತು ಸ್ವಲ್ಪ ದಿನದ ಹಿಂದೆ ವಿವೋ ಇಂಡಿಯಾ ಕಡೆಯಿಂದ ಡ್ರೀಮ್ ಜರ್ನಿ ಟ್ರಿಕ್ಗೆ ಸೆಲೆಕ್ಟ್ ಆಗಿ ಚೈನಾ ಹೋಗಿದ್ವಿ. ಡ್ರೀಮ್ ಜರ್ನಿನ ಕಾನ್ಸೆಪ್ಟಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ನನ್ನ ದೊಡ್ಡ ಒಂದು ಡ್ರೀಮ್ ಆಗಿತ್ತು. ಅದು ಬಿಟ್ಟು ಚೈನಾದಲ್ಲಿ ಅಲ್ಲಿನ ವೆದರ್ ಆಗಿರ್ಬೋದು, ಕಲ್ಚರ್, ಫುಡ್, ಸಿಟೀಸ್ ಎಲ್ಲ ತುಂಬ ನೀಟಾಗಿ ಕ್ಲೀನಾಗಿತ್ತು, ತುಂಬ ಚೆನ್ನಾಗಿತ್ತು, ಗುಡ್ ಎಕ್ಸ್ಪೀರಿಯನ್ಸ್. ಅದು ಬಿಟ್ಟು ಮೋಸ್ಟ್ ಮೆಮೊರೇಬಲ್ ಪಾರ್ಟ್ ಏನು ಅಂತಂದರೆ ನಮ್ಮ ವಿವೋ ಹೆಡ್ ಕ್ವಾರ್ಟರ್ಸ್ನ ವಿಸಿಟ್ ಮಾಡಬೇಕು ಅನ್ನೋದು ತುಂಬ ಜನರ ಆಸೆ ಆಗಿರುತ್ತೆ ವಿವೋದಲ್ಲಿ ಕೆಲಸ ಮಾಡೋದ್ರಿ. ನಾವು ಅಲ್ಲಿ ವಿಸಿಟ್ ಮಾಡಿದ್ವಿ. ಅಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾನ್ಸ್ ಆಗಿರ್ಬೋದು, ನಮ್ಮ ಅಪ್ಕಮಿಂಗ್ ಮಾಡಲ್ಸ್ ಆಗಿರ್ಬೋದು, ಒಂದೊಂದು ಪಾರ್ಟ್ಸ್ನ ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಈ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಅದು ಬಿಟ್ಟು ಗಾವಾ ಇವೆಂಟಲ್ಲಿ ನಮ್ಮ CEOನ ಮೀಟ್ ಮಾಡಿದ್ದು ವೆರಿ ಸ್ಪೆಷಲ್ ಮೂಮೆಂಟ್. ಅದು ಬಿಟ್ಟು ವಿವೋ ಇಂಡಿಯಾ ನಮ್ಮ ಹಾರ್ಡ್ ವರ್ಕ್ನ ರೆಕಗ್ನೈಸ್ ಮಾಡಿ ಚೈನಾದಲ್ಲಿ ಗಾಲಾ ಇವೆಂಟಲ್ಲಿ ನಮಗೆ ಒಂದು ಅವಾರ್ಡ್ ಕೊಟ್ಟಿದ್ದು ಒಂದು ಬೆಸ್ಟ್ ಪ್ರೌಡ್ ಮೂಮೆಂಟ್ ಆಗಿತ್ತು. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಬೆಸ್ಟ್ ಆಪರ್ಚುನಿಟಿ. ಥ್ಯಾಂಕ್ ಯು ವಿವೋ ಇಂಡಿಯಾ, ಥ್ಯಾಂಕ್ ಯು ವಿವೋ ಕರ್ನಾಟಕ ಆ್ಯಂಡ್ ಗೋವಾ. ಲವ್ ಇಂಡಿಯಾ, ಲವ್ ಯು. Vivo.